Hi, I'm Kaviraj from scoringtarget.com. In today's session, we are going to discuss 2025 in New Year Strategy for Success in Exam. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 2025ರ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಈ ಮುಂದೆ ಬರ್ತಕ್ಕಂಥ ನಮಗೆ ಉಳಿದಂಥ 3 ತಿಂಗಳಲ್ಲಿ ಎಕ್ಸಾಮ್ಗಳಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸೀಕ್ರೆಟ್ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ನಮಗೆ ಹೆಚ್ಚು ಕಡಿಮೆ PUC ಹಾಗೂ SSLC ಎಕ್ಸಾಮ್ಗಳು ಮಾರ್ಚ್ನಿಂದ ಪ್ರಾರಂಭ ಆಗ್ತಿರೋದ್ರಿಂದ ಉಳಿದಂಥ ಈ ಕಡಿಮೆ ಅವಧಿಯಲ್ಲಿ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ಕೊಡ್ತಿದ್ದೀನಿ. ಸೊ 2025ರ ಒಂದು ಹೊಸ ಒಂದು ಟಾನಿಕ್ ಅಂತ ನೀವು ಅರ್ಥ ಮಾಡ್ಕೋಬಹುದು. ಓಕೆ, ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಇಲ್ಲಿ ಈ ವಿಡಿಯೋನ 2 ಒಂದು ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇ ಸ್ಟೆಪ್ಪಲ್ಲಿ ಸಕ್ಸಸ್ ಸ್ಟ್ರಾಟಜಿ ಇನ್ ಎಕ್ಸಾಮ್ ಅಂದರೆ ಎಕ್ಸಾಮ್ಗಳಿಗೆ ನಾವು ಯಾವ ಥರ ಸ್ಟ್ರಾಟಜಿ ಮಾಡ್ಕೊಂಡು ಓದ್ಕೋಬೇಕು ಅನ್ನೋದು. ಎರಡನೇದು ಮಂತ್ಲಿ ಆ್ಯಕ್ಷನ್ ಪ್ಲ್ಯಾನನ್ನು ಹೇಳ್ತೀನಿ. ಅಂದರೆ ಈ ಮುಂದೆ ಉಳಿದಂಥ ತಿಂಗಳುಗಳು ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ಈ 4 ತಿಂಗಳುಗಳು ನಿಮ್ಮ ಎಕ್ಸಾಮ್ಗೆ ಯಾವ ಥರ ಪ್ಲ್ಯಾನಿಂಗ್ ಹಾಕ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಈಗ ಮೊದಲನೇ ಪಾರ್ಟಲ್ಲಿ ನಾವು ಯಾವ್ದು ನೋಡೋಣ, ಸಕ್ಸಸ್ ಸ್ಟ್ರಾಟಜಿ ಇನ್ ಎಕ್ಸಾಮ್ ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಇಲ್ಲಿ ನಮಗೆ ಸುಮಾರು 8 ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಅದಾದ ನಂತರ ಮಂತ್ಲಿ ಆ್ಯಕ್ಷನ್ ಪ್ಲ್ಯಾನ ನೋಡೋಣ. ಓಕೆ, ನೋಡೋಣ ಏನಿದೆ. 2025 ನ್ಯೂ ಇಯರ್ ಸ್ಟ್ರಾಟಜಿ ಫಾರ್ ಸಕ್ಸಸ್ ಇನ್ ಎಕ್ಸಾಮ್, ಅ ಗೈಡ್ ಫಾರ್ ಸ್ಟೂಡೆಂಟ್ಸ್. ಫಸ್ಟ್ ಪಾಯಿಂಟ್, ಸೆಟ್ ಕ್ಲಿಯರ್ ಗೋಲ್ಸ್. ಸೊ ನಿಮ್ಮ ಗುರಿ ಏನಿದೆ ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಮ್ಗೆ 2025 ಸ್ಟಾರ್ಟ್ ಆಗಿದೆ. ಈಗ ನಾವು ಏನು ಮಾಡಬೇಕು ಈ ವರ್ಷದಲ್ಲಿ, ನಮ್ಮ ಗೋಲ್ ಏನು, ಗೋಲ್ಸ್ ಅಂದ್ರೇನು, ಗುರಿಗಳೇನು. ಡಿಫೈನ್ ಯುವರ್ ವಿಷನ್, ಡಿಟರ್ಮೈನ್ ವಾಟ್ ಯು ವಾಂಟ್ ಟು ಅಚೀವ್ ಇನ್ ದ ಅಪ್ಕಮಿಂಗ್ ಇಯರ್. ಅಕಾಡೆಮಿಕ್ ಸ್ಕೋರ್ಸ್, ಸ್ಕಿಲ್ ಡೆವಲಪ್ಮೆಂಟ್, ದೆನ್ ಆರ್ ಎಕ್ಸ್ಟ್ರಾ ಕರಿಕ್ಯುಲರ್ ಮೈಲ್ಸ್ಟೋನ್ಸ್. ಸೊ ನಿಮ್ಮ ಹೊಸ ವರ್ಷಕ್ಕೆ ಒಂದು ನಿಮ್ಮದೇ ಆದ ಒಂದು ವಿಷನ್ ಇರಬೇಕು, ದೂರದೃಷ್ಟಿ ಇರಬೇಕು. ಏನಿರಬೇಕು ಅಂದರೆ ನಾವು ಒಂದು ಫಿಕ್ಸ್ ಮಾಡ್ಕೋಬೇಕು. ಈ ವರ್ಷದಲ್ಲಿ ನಾನು ಏನು ಅಕಾಡೆಮಿಕ್ ಸ್ಕೋರ್ ಮಾಡಬೇಕಾ, ಅಥವಾ ಯಾವುದಾದ್ರೂ ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕಾ, ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಏನಾದರೂ ಕಲ್ತ್ಕೋಬೇಕಾ ಅಂತ. ಎಕ್ಸ್ಟ್ರಾ ಕರಿಕ್ಯುಲರ್ ಅಂದ್ರೇನು, ವಿಷಯಕ್ಕೆ ಬಿಟ್ಟು ಮತ್ತು ಬೇರೆ ಏನಾದರೂ ಹೊಸ ಸಬ್ಜೆಕ್ಟ್ಗಳನ್ನ ಕಲಿಯೋದು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಸ್ಟಡಿ ಮಾಡ್ತಾನೆ ಕಂಪ್ಯೂಟರ್ ಕೋರ್ಸ್ ಕಲಿಯೋದಾಗಿರ್ಬೋದು, ಟೈಪ್ ರೈಟಿಂಗ್ ಕಲಿಯೋದಾಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು. ಸೊ ಈ ಥರ ಕಲಿಯೋದು. ಅಥವಾ ಅಕಾಡೆಮಿಕ್ ಸ್ಕೋರ್, ಈ ವರ್ಷ ನಮ್ಮ SSLC ಅಥವಾ PUC ಇಷ್ಟು ಅಂಕ ತೆಗೆದುಕೊಂಡು ಇಷ್ಟು ಪರ್ಸೆಂಟ್ ಪಾಸ್ ಆಗಬೇಕು ಅನ್ನೋದು ಅಕಾಡೆಮಿಕ್ ಸ್ಕೋರಲ್ಲಿ ಬರುತ್ತೆ. ಇನ್ನು ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಹೊಸ ಹೊಸ ಕೌಶಲ್ಯಗಳನ್ನು ಕಲ್ತ್ಕೊಳ್ಳೋದು. ಇದು ಈ ಥರ ನಾವು ಸೆಟ್ಟನ್ನು ಮೊದಲು ನಿರ್ಧಾರ ಮಾಡಬೇಕು. ಅದಾದ ನಂತರ ಬ್ರೇಕ್ ಡೌನ್ ಗೋಲ್ಗಳನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗಬೇಕು. ಹೆಂಗೆ, ಡಿವೈಡ್ ಅ ಲಾರ್ಜ್ ಗೋಲ್ಸ್ ಇಂಟು ಸ್ಮಾಲರ್. ಈಗ ನೋಡಿ, ಗುರಿಗಳು ದೊಡ್ಡದಿರುತ್ತೆ. ನಾನು ಈ ವರ್ಷ ಇಂತಿಷ್ಟು ಸಾಧಿಸ್ಬೇಕು ಅಂತ ಗುರಿ ಇಟ್ಕೊಂಡಾಗ ಅಷ್ಟು ನನ್ನಿಂದ ಸಾಧ್ಯನಾ ಅಂತ ಸಹಜವಾಗಿ ಅನುಮಾನ ಮೂಡುತ್ತೆ. ಬಟ್ ಆ ಗುರಿಗಳನ್ನೇ ಚಿಕ್ಕ ಚಿಕ್ಕ ಒಂದು ಪಾರ್ಟ್ಗಳನ್ನಾಗಿ ಮಾಡಿಕೊಂಡು ಒಂದೊಂದೇ ಪಾರ್ಟನ್ನು ನಾವು ಅಚೀವ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ 100 ಸ್ಟೆಪ್ಗಳ ಒಂದು ನಾವು ಮೆಟ್ಟಿಲು ಹತ್ಕೊಂಡು ಮೇಲ್ಗಡೆ ಏರಬೇಕಂದ್ರೆ ನಾವು ಡೈಲಿ ನಮ್ಗೆ ಎಷ್ಟು ಸಾಧ್ಯ, ಡೈಲಿ ನಾನು ಒಂದು 5 ಸ್ಟೆಪ್ ಏರ್ತೀನಿ ಅಂದರೆ ಡೈಲಿ 5 ಏರ್ತಾ ಹೋದಾಗ ಒನ್ ಡೇ ನಾವು ಸಕ್ಸಸ್ ಆಗ್ತೀವಿ. ಸೊ ಈ ಥರ ನಮ್ಮ ಗುರಿಗಳಿರುತ್ತೆ, ಚಿಕ್ಕ ಚಿಕ್ಕ ಹಂತವಾಗಿ ಮಾಡ್ಕೊಂಡು ಅವುಗಳನ್ನ ಕಂಪ್ಲೀಟ್ ಮಾಡ್ತಾ ಬರಬೇಕು. ಫಾರ್ ಇನ್ಸ್ಟನ್ಸ್, ಏಮ್ ಟು ಕಂಪ್ಲೀಟ್ 1 ಚಾಪ್ಟರ್ ಎವ್ರಿ ವೀಕ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಚಾಪ್ಟರ್ಗಳು ಎಷ್ಟಿವೆ, ಪಾಠಗಳು ಎಷ್ಟಿವೆ, ಎಕ್ಸಾಮ್ಗೆ ಉಳಿದ ದಿನಗಳೆಷ್ಟು, ಈ ಥರ ಏನಾಗಬೇಕು, ಎಕ್ಸಾಮ್ಗೆ ಉಳಿದ ದಿನಗಳನ್ನು ಪಾಠಗಳ ಸಂಖ್ಯೆಗಳಿಂದ ಡಿವೈಡ್ ಮಾಡಿಕೊಂಡು ನಾವು ಡೈಲಿ ಎಷ್ಟು ಪಾಠಗಳನ್ನು ಓದ್ಕೋಬೇಕು ಅಂತ ಗೋಲನ್ನು ನಿರ್ಧಾರ ಮಾಡಬೇಕು. ಸೊ ಸೆಕೆಂಡ್ ಪ್ಲ್ಯಾನ್ ಏನು, ಪ್ಲ್ಯಾನ್ ಯುವರ್ ಟೈಮಿಂಗನ್ನು ನಾವು ಹಂಚ್ಕೋಬೇಕು. ಅಂದರೆ ಕ್ರಿಯೇಟ್ ಎ ಟೈಮ್ ಟೇಬಲ್. ಈಗಾಗಲೇ ನಾನು ಹಿಂದಿನ ವಿಡಿಯೋಲಿ ಟೈಮ್ ಟೇಬಲ್ ಮಾಡಿದ್ದೀನಿ. SSLC ಮತ್ತು PUCಗೆ ಸ್ಟಡಿ ಟೈಮ್ ಟೇಬಲ್ ಅಂತ ಮಾಡಿದ್ದೀನಿ. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಸಿಗುತ್ತೆ. ಡೆಡಿಕೇಟೆಡ್ ಸ್ಪೆಸಿಫಿಕ್ ಅವರ್ಸ್ ಟು ಸ್ಟಡಿ, ರಿವೈಸಿಂಗ್ ಆ್ಯಂಡ್ ಪ್ರಾಕ್ಟಿಸಿಂಗ್. ಬ್ಯಾಲೆನ್ಸ್ ಇಟ್ ವಿತ್ ಬ್ರೇಕ್ಸ್ ಆ್ಯಂಡ್ ಲೀಜರ್ ಟೈಮ್. ಸೊ ನಿಮಗೆ ಉಳಿತಕ್ಕಂಥ ಸಮಯ, ಕಾಲೇಜ್ಗೆ ಸ್ಕೂಲ್ಗೆ ಹೋಗಿ ಬಂದ ನಂತರ ನಿಮ್ಗೆ ಏನು ಟೈಮ್ ಉಂಟು ಆ ಟೈಮನ್ನು ನೀವು ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಉಳಿಸ್ಕೋಬೇಕು. ಅದರಲ್ಲಿ ನಾವು ಏನು ಮಾಡಬೇಕು, ಅವುಗಳನ್ನು ಸ್ಟಡಿ ಅವರ್ ಆಗಿ ಮಾಡ್ಕೋಬೇಕು. ಕೆಲವೊಂದು ಟೈಮನ್ನು ರಿವಿಷನ್ ಮಾಡೋ ಸಲುವಾಗಿ, ಕೆಲವೊಂದು ಪ್ರಾಕ್ಟೀಸ್ ಮಾಡೋ ಸಲುವಾಗಿ, ಈ ಥರ ನಾವು ಡಿವೈಡ್ ಮಾಡೋದ್ರ ಜೊತೆಗೆ ನಮಗೆ ಕೆಲವೊಂದು ಲೀಸರ್ ಬ್ರೇಕನ್ನು ಕೂಡ ಕೊಡಬೇಕು, ಸ್ವಲ್ಪ ವಿಶ್ರಾಂತಿ. ಇದನ್ನು ಕೂಡ ಅದರಲ್ಲಿ ಪ್ರಿಫರೆನ್ಸ್ ಇರಬೇಕು. ಸೊ ನಾನು ಈಗಾಗಲೇ ಮಾಡಿದಂಥ ಟೈಮ್ ಟೇಬಲ್ ಏನಿದೆ ಅದರಲ್ಲಿ ಎಲ್ಲ ಸ್ಟೆಪ್ಗಳು ಫಾಲೋ ಮಾಡಿ ಒಂದು ಟೈಮ್ ಟೇಬಲ್ ಅಪ್ಲೈ ಮಾಡಿದ್ದೀನಿ. ಸೊ ಎಲ್ಲರಿಗೂ ಅದು ಅಪ್ಲೈ ಆಗ್ತಕ್ಕಂಥದ್ದು. ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ನೀವು ನೋಡಲಿ ಅಂದರೆ ನೋಡ್ಬೋದು. ಇನ್ನು ಪ್ರಿಯೋಟರೈಸ್ ಟಾಸ್ಕ್ ಅಂದ್ರೇನು, ಮೊದಲು ಪ್ರಥಮ ಆದ್ಯತೆ ಯಾವುದು ಕೊಡಬೇಕು, ಫಸ್ಟ್ ಇಂಪಾರ್ಟೆನ್ಸ್, ಸೆಕೆಂಡ್ ಇಂಪಾರ್ಟೆನ್ಸ್, ಥರ್ಡ್ ಇಂಪಾರ್ಟೆನ್ಸ್, ಅವುಗಳ ಪ್ರಕಾರ ನಾವು ಪ್ರಿಫರೆನ್ಸ್ ಕೊಡ್ತಾ ಹೋಗಬೇಕು. ಫೋಕಸ್ ಆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಚಾಲೆಂಜಿಂಗ್ ಸಬ್ಜೆಕ್ಟ್ಸ್ ಆರ್ ಟಾಪಿಕ್ಸ್ ಫಸ್ಟ್.
ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ತುಂಬ ಚಾಲೆಂಜಿಂಗ್ ಅನಿಸುತ್ತೆ, ಟಫ್ ಅನಿಸುತ್ತೆ, ಮತ್ತು ಯಾವ ಟಾಪಿಕ್ ಜಾಸ್ತಿ ಅಂಕಗಳು ತೆಗೆದುಕೋತಾರೆ, ಎಕ್ಸಾಮಲ್ಲಿ ಬರುತ್ತೆ, ಅವುಗಳನ್ನ ಫಸ್ಟ್ ಪ್ರಿಯಾರಿಟಿಯಾಗಿ ಓದ್ಕೊಳ್ಳಿ. ಆ ನಂತರ ಉಳಿದಿದ್ದು. ಸೊ ನೆಕ್ಸ್ಟ್ ಪ್ಲಾನಿಂಗ್ ಥರ್ಡ್, ಎಫೆಕ್ಟಿವ್ ಸ್ಟಡಿ ಟೆಕ್ನಿಕ್ಸ್. ಸೊ ಸ್ಟಡಿ ಮಾಡಬೇಕಂದ್ರೆ ನಮಗೆ ಟೆಕ್ನಿಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಓದ್ತಾ ಹೋದರೆ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಒಂದೊಂದು ಟೆಕ್ನಿಕ್ಸ್ ಇರುತ್ತೆ, ಟ್ರಿಕ್ಸ್ ಇರುತ್ತೆ. ಆಕ್ಟಿವ್ ಲರ್ನಿಂಗ್, ಯೂಸ್ ಟೆಕ್ನಿಕ್ಸ್ ಲೈಕ್ ಸಮರೈಸಿಂಗ್, ಮೈಂಡ್ ಮ್ಯಾಪಿಂಗ್ ಆ್ಯಂಡ್ ಸೆಲ್ಫ್ ಕ್ವಿಜಿಂಗ್. ಸೊ ಆಕ್ಟಿವ್ ಆಗಿ ಕಲಿಬೇಕು. ಏನು ಮಾಡಬೇಕು, ನಾವು ಕಲಿಬೇಕು. ಒಂದು ಪಾಠ ಇವತ್ತು ನಾನು ಓದ್ತಾ ಇದ್ದೀನಿ, ಆ ಪಾಠ ನಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ನಾನು ಏನು ಮಾಡಬೇಕು, ಮೊದಲು ಆ ಪಾಠದ ಸಾರಾಂಶವನ್ನು ಶಾರ್ಟಾಗಿ ಓದ್ಕೋಬೇಕು. ಅದಾದ ನಂತರ ಪಾಠಕ್ಕೆ ಪಟ್ಟಂತೆ ಮೈಂಡ್ ಮ್ಯಾಪಿಂಗನ್ನು ರೆಡಿ ಮಾಡ್ಕೋಬೇಕು. ಮೈಂಡ್ ಮ್ಯಾಪಿಂಗ್ ಅಂದರೆ ಹೆಂಗು, ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಪಾಠ ಇದೆ, ಆ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾವುದು, ಅದರ ಆ ಕ್ಯಾರೆಕ್ಟರ್ ನಂತರ ಬರ್ತಕ್ಕಂಥ ಪಾತ್ರಗಳೇನು, ಯಾವ ಪಾತ್ರ ಏನೇನು ರೋಲ್ ಇದೆ, ಅವ್ರು ಹೇಳಿದಂಥ ಡೈಲಾಗ್ಸ್ ಏನು, ಈ ಥರ. ಆಮೇಲೆ ಸೆಲ್ಫ್ ಕ್ವಿಜಿಂಗ್, ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ವಿಜ್ಗಳು. ಈಗಾಗಲೇ ನಾನು ಸಾಕಷ್ಟು ಕ್ವಿಜ್ಗಳನ್ನ ಮಾಡಿದ್ದೀನಿ. ಸೊ ನೀವು ಕ್ವಿಜ್ಗಳನ್ನ ಕೂಡ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಅದಾದ ನಂತರ ಪ್ರಾಕ್ಟೀಸ್ ರೆಗ್ಯುಲರ್ಲಿ, ಇದು ತುಂಬಾ ಇಂಪಾರ್ಟೆಂಟ್. ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು. ಏನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಾವು ಏನು ಮಾಡಬೇಕು ನೋಡಿ, ಸಾಲ್ವ್ ಕ್ವೆಶನ್ ಪೇಪರ್ಸ್. ಸೊ ನಮಗೆ ಡೈಲಿ ಸ್ವಲ್ಪ ಸ್ವಲ್ಪ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಒಂದು ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ಬೇಕಂದ್ರೆ ಒನ್ ಡೇಯಲ್ಲಿ ಆಗೋದು ಕಷ್ಟ. ಯಾಕಂದರೆ ಸ್ಕೂಲಿಗೆ ಕಾಲೇಜ್ಗೆ ಹೋಗಿ ಬರಬೇಕು, ಬಂದ ನಂತರ ಹೋಮ್ವರ್ಕ್ ಮಾಡಬೇಕು. ಅದಕ್ಕಾಗಿ ನಾವು ಹೇಳಬೇಕು, ಒಂದು ಕ್ವೆಶನ್ ಪೇಪರನ್ನು, ಈಗ 80 ಮಾರ್ಕ್ಸದು ಪ್ರಶ್ನೆ ಪತ್ರಿಕೆ ಅಂದರೆ ನಾವು 40 ಅಂಕದ್ದು 2 ಪಾರ್ಟ್ ಮಾಡ್ಕೋಬೇಕು, ಅಥವಾ 20 ಅಂಕದ್ದು 4 ಪಾರ್ಟ್ ಮಾಡಿಕೊಂಡು ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ಇನ್ನು ಕ್ವಿಜ್ಗೂ ಅಟೆಂಡ್ ಆಗಬೇಕು. ಸ್ಯಾಂಪಲ್ ಟೆಸ್ಟ್ಸ್ ಟು ರೀಇನ್ಫೋರ್ಸ್ ಲರ್ನಿಂಗ್. ಇನ್ನು ಚಿಕ್ಕ ಚಿಕ್ಕ ಟೆಸ್ಟ್ಗಳನ್ನ ಪ್ರತಿಯೊಂದು ಪಾಠದ ಮೇಲೆ ನಾವು 2 ಅಥವಾ 3 ಟೆಸ್ಟ್ಗಳನ್ನ ಮಾಡ್ಕೊಂಡು ಓದ್ಕೋಬೇಕು. ಸ್ಟೇ ಆರ್ಗನೈಸ್. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಸ್ಟೇ ಆರ್ಗನೈಸ್ಡ್. ಕೀಪ್ ಯುವರ್ ಸ್ಟಡಿ ಮಟೀರಿಯಲ್ಸ್, ನೋಟ್ಸ್ ಆ್ಯಂಡ್ ಸೋರ್ಸಸ್ ವೆಲ್ ಆರ್ಗನೈಸ್ಡ್. ಇನ್ನು ಪ್ರತಿಯೊಂದು ನೋಟ್ಸನ್ನು ನೀವು ಸಪ್ರೇಟಾಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಇರಬೇಕು. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಕೊಟ್ಟಂಥ ನೋಟ್ಸು, ನೀವು ಶಾರ್ಟಾಗಿ ಮಾಡಿದಂಥ ಟಿಪ್ಸ್ಗಳು. ನೆಕ್ಸ್ಟ್ 4ನೇ ಪಾಯಿಂಟ್ ಏನು, ಡೆವಲಪ್ ಹೆಲ್ದಿ ಹ್ಯಾಬಿಟ್ಸ್. ಇನ್ನು ಒಳ್ಳೆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಫಾಲೋ ಅ ರೂಟೀನ್, ಮೇಂಟೈನ್ ಕಾನ್ಸಿಸ್ಟೆಂಟ್ ಸ್ಲೀಪ್, ಎಕ್ಸಸೈಸ್ ಆ್ಯಂಡ್ ಈಟಿಂಗ್ ಶೆಡ್ಯೂಲ್ಸ್. ಸೊ ಓದೋದ್ರ ಜೊತೆಗೆ ನಾವು ನಮಗೆ ನಿದ್ರೆ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು. ಜೊತೆಗೆ ನಮ್ಮ ದೈಹಿಕ ಆರೋಗ್ಯಕ್ಕೆ ಎಕ್ಸಸೈಸ್ಗೂ ಇಂಪಾರ್ಟೆನ್ಸ್ ಕೊಡಬೇಕು. ಇವುಗಳನ್ನು ಕೂಡ ನಮ್ಮ ಸ್ಟಡಿ ಟೈಮ್ ಟೇಬಲಲ್ಲಿ ಫಾಲೋ ಅಪ್ ಮಾಡಬೇಕು. ನೆಕ್ಸ್ಟ್ ಮಿನಿಮೈಸ್ ಡಿಸ್ಟ್ರಕ್ಷನ್ಸ್. ಡಿಸ್ಟ್ರಕ್ಷನ್ಸ್ ಅಂದರೆ ಏನು, ನಾನು ಇವತ್ತು ಸ್ಟಡಿ ಮಾಡ್ತಾ ಅಂದ್ಕೊಂಡಿದ್ದೀನಿ, ನನಗೆ ಡೈಲಿ ಒಂದು 4 ತಾಸು 5 ತಾಸು ನಿಮಗೆ ಸಮಯ ಸಿಗುತ್ತೆ ಅಂದ್ಕೊಳ್ಳಿ. ಅದರಲ್ಲಿ ನಾನು ಓದ್ಬೇಕು ಅಂದ್ಕೋತೀನಿ, ಯಾವುದೋ ಟಿ ವಿ ನೋಡೋ ಅಥವಾ ಯಾವುದೋ ಮೊಬೈಲ್ ನೋಡೋದ್ರಲ್ಲೋ ಅಥವಾ ಯಾವುದ್ರಲ್ಲಿ ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ, ನಾನು ಎಷ್ಟು ಮಾಡಿದ್ರು ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ಈ ಥರದ ಡಿಸ್ಟ್ರಾಕ್ಷನ್ಸ್ ಏನಿವೆ, ಇವೆಲ್ಲ ನಿಮಗೆ ತೊಂದರೆ ಕೊಡ್ತಕ್ಕಂಥವು. ಅವುಗಳನ್ನು ಯಾವ ಥರ ನಾವು ಮಿನಿಮೈಸ್ ಮಾಡಬೇಕು. ಲಿಮಿಟ್ ದ ಯೂಸ್ ಆಫ್ ಗ್ಯಾಜೆಟ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾಸ್ ಡ್ಯೂರಿಂಗ್ ಸ್ಟಡಿ ಅವರ್ಸ್. ಸೊ ಸ್ಟಡಿ ಅವರ್ ನಿಮ್ಗೆ, ಈಗ ನಾನು ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಕಾಲೇಜ್ಗೆ ಹೋದ ನಂತರ ನಿಮ್ಗೆ ಒಂದು 6 ಗಂಟೆ ಸಮಯ ಸಿಗ್ತಾ ಇದೆ. ಸೊ ಈ 6 ಗಂಟೆಲಿ ನಾವು ಏನು ನೋಡ್ಕೋಬೇಕು, ಈ ಆದಷ್ಟು ಗ್ಯಾಜೆಟ್ ಅಂದರೆ ಸ್ಮಾರ್ಟ್ಫೋನ್ ಆಗಿರ್ಬೋದು, ಅಥವಾ ಈ ಥರ ಯಾವುದಾದ್ರು ಟೆಕ್ನಿಕಲ್ ಡಿವೈಸಸ್ ಆಗಿರ್ಬೋದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಜೊತೆಗೆ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಈ ಥರ ಒಂದು ಮೀಡಿಯಾಗಳನ್ನ ಬಳಕೆಯಲ್ಲಿ ಲಿಮಿಟ್ ಹಾಕಬೇಕು. ಬಳಕೆ ಮಾಡಬಾರ್ದು ಅಂತೇನಿಲ್ಲ, ಸ್ವಲ್ಪ ಹೊತ್ತು ಸಮಯ ಕಡಿಮೆ ಕೊಡಬೇಕು. ಫಾರ್ ಎಕ್ಸಾಂಪಲ್ ಈಗ 6 ತಾಸು ನಾನು ಓದಕ್ಕೆ ಇಟ್ಟಿದೆ ಅಂದರೆ ಒಂದು ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ನಾವು ಅವುಗಳಿಗೆ ಇಡ್ಬೋದು. ನೆಕ್ಸ್ಟ್ 5ನೇ ಸ್ಟೆಪ್ಪು ಲೆವರೇಜ್ ಟೆಕ್ನಾಲಜಿ. ಈ ಲೆವರೇಜ್ ಟೆಕ್ನಾಲಜಿ ಅನ್ನೋದು ಭಾಳ ಇಂಪಾರ್ಟೆನ್ಸ್ ಪಾತ್ರವನ್ನು ನಿಮ್ಮ ಸಕ್ಸಸ್ಸಲ್ಲಿ ಪ್ಲೇ ಮಾಡುತ್ತೆ. ಏನಿದು ಲೆವರೇಜ್ ಟೆಕ್ನಾಲಜಿ? ಯೂಸ್ ಎಜುಕೇಷನಲ್ ಆ್ಯಪ್ಸ್ ಆ್ಯಂಡ್ ವೆಬ್ಸೈಟ್ಸ್ ಫಾರ್ ಅಡಿಷನಲ್ ಲರ್ನಿಂಗ್ ರಿಸೋರ್ಸಸ್. ನಮ್ಮ ಕಲಿಕೆಗೆ ಯೂಸ್ ಆಗ್ತಕ್ಕಂಥದ್ದು, ಈಗ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವು ನಮಗೆ ಅಷ್ಟು ಕಲಿಕೆಗೆ ಬಳಕೆ ಆಗೋದಿಲ್ಲ. ಬಟ್ ನಮ್ಮ ಕಲಿಕೆಗೆ ಯೂಸ್ ಆಗೋದು ಆ್ಯಪ್ಸ್ಗಳು ಯಾವುದಿದೆ, ಎಜುಕೇಷನಲ್ ಆ್ಯಪ್ಗಳನ್ನ ಅಥವಾ ಯೂಟ್ಯೂಬ್ಗಳನ್ನ ಅಥವಾ ವೆಬ್ಸೈಟ್ಗಳನ್ನ, ಅವುಗಳನ್ನ ನಾವು ಲರ್ನಿಂಗ್ ಒಂದು ಪಾರ್ಟಾಗಿ ಯೂಸ್ ಮಾಡ್ಕೋಬೋದು. ಇನ್ನು ಅದರಲ್ಲಿ ವಾಚ್ ಟ್ಯೂಟೋರಿಯಲ್ಸ್ ಆರ್ ಜಾಯಿನ್ ವೆಬಿನಾರ್ಸ್ ಫಾರ್ ಡಿಫಿಕಲ್ಟ್ ಟಾಪಿಕ್ಸ್. ನಿಮ್ಗೆ ಯಾವ ಪಾಠ ಅಥವಾ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅನಿಸುತ್ತೋ ಟ್ಯೂಷನ್ಗಳಿರುತ್ತೆ, ವೆಬಿನಾರ್ಗಳಿರುತ್ತೆ. ಅಂಥ ವೆಬಿನಾರ್ಗಳಿಗೆ ನೀವು ಆನ್ಲೈನಲ್ಲಿ ಜಾಯ್ನ್ ಆಗಿ ಕಲ್ತ್ಕೋಬೋದು. ಇನ್ನು 6ನೇ ಒಂದು ರೂಲ್ ಏನಿದೆ, ರೆಗ್ಯುಲರ್ ಅಸೆಸ್ಮೆಂಟ್ಸ್. ಅಸೆಸ್ಮೆಂಟ್ಸ್ ಅಂದರೆ ಏನು, ಟೆಸ್ಟ್ಗಳು. ಸೆಲ್ಫ್ ಇವ್ಯಾಲ್ಯೂಯೇಷನ್, ಟೇಕ್ ಪೀರಿಯಾಡಿಕ್ ಟೆಸ್ಟ್ಸ್ ಟು ಗಾಗ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರೋಗ್ರೆಸ್. ಅಂದರೆ ನಿಮ್ಮ ಪ್ರತಿದಿನ ನೀವು ಓದಿದ ನಂತರ ಒಂದು ಸ್ಮಾಲ್ ಟೆಸ್ಟ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ಒಂದು 6 ತಾಸು ಎಲ್ಲ ವಿಷಯಗಳು ಒಂದೊಂದು ತಾಸು ಓದಿದ್ದೀನಿ, 6 ಗಂಟೆ ಓದಿದ್ದೀನಿ. 6 ಗಂಟೆ ಆದ ನಂತರ ನಿಮ್ಗೆ ಟೈಮ್ ಸಿಕ್ಕಾಗ ಏನು ಮಾಡಬೇಕು, ಮಧ್ಯದಲ್ಲಿ ಈ 6 ತಾಸಿನಲ್ಲಿ ಮಧ್ಯದಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಂದು 10 ನಿಮಿಷ ಅಥವಾ 5 ನಿಮಿಷ ಏನು ಮಾಡಬೇಕು, ಒಂದು ಸ್ಮಾಲ್ ಟೆಸ್ಟ್ ಮಾಡ್ಕೋಬೇಕು.
ಫಾರ್ ಎಕ್ಸಾಂಪಲ್ ನಾನು ಕನ್ನಡದ ಮೊದಲನೇ ಒಂದು ಪಾಠ ಓದ್ಕೊಂಡಿದ್ದೀನಿ. ಆ ಪಾಠದಿಂದ ಒಂದು ಸ್ಮಾಲ್ ಟೆಸ್ಟ್ ನೀವೇ ಒಂದು ಪೇಜಲ್ಲಿ ಒಂದು 4, 5 ಕ್ವೆಷನ್‌ಗಳನ್ನ ಬರ್ಕೊಂಡು ಆಮೇಲೆ ಅವುಗಳನ್ನು ಸಾಲ್ವ್ ಮಾಡಬೇಕು. ಈ ಥರ ನೀವು ಟೆಸ್ಟ್‌ಗಳನ್ನ ಅಟೆಂಡ್ ಆಗೋದ್ರ ಮೂಲಕ ನಿಮ್ಮ ಅಂಡರ್‌ಸ್ಟ್ಯಾಂಡಿಂಗ್ ಮತ್ತು ಪ್ರೋಗ್ರೆಸ್ ಇಂಪ್ರೂವ್‌ಮೆಂಟ್ ಮಾಡ್ಕೋಬಹುದು. ಜೊತೆಗೆ ಸೀಕ್ ಫೀಡ್‌ಬ್ಯಾಕ್. ಆಸ್ಕ್ ಟೀಚರ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಫೀಡ್‌ಬ್ಯಾಕ್ ಆಂಡ್ ವರ್ಕ್ ಆನ್ ಏರಿಯಾಸ್ ಆಫ್ ಇಂಪ್ರೂವ್‌ಮೆಂಟ್. ಇನ್ನು ನೀವು ಈ ಥರ ಮನೆಯಲ್ಲಿ ಕೂತ್ಕೊಂಡು ನೀವು ಚಿಕ್ಕ ಚಿಕ್ಕ ಟೆಸ್ಟ್‌ಗಳನ್ನೆಲ್ಲ ಬರೀತೀರೋ, ಬರೆದ ನಂತರ ಆ ಟೆಸ್ಟ್‌ಗಳನ್ನ ಒಯ್ದು ನಿಮ್ಮ ಟೀಚರ್ಸ್‌ಗೆ ಅಥವಾ ನಿಮ್ಮ ಕ್ಲಾಸಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಏನು ಕ್ಲಾಸ್‌ಮೇಟ್ಸ್ ಇದ್ದಾರೆ ಅವರಿಗೆ ತೋರಿಸ್ಕೊಂಡು ಚೆಕ್ ಮಾಡ್ಕೋಬೇಕು. ಅವರಿಂದ ಫೀಡ್‌ಬ್ಯಾಕ್ ಏನು ಸಿಗುತ್ತೆ ನೋಡಿಕೊಂಡು ಆ ಪ್ರಕಾರ ನೀವು ಬದಲಾವಣೆ ಹಾಕೋಕ್ಕೆ ಅಪ್‌ಡೇಟ್ ಆಗೋಕ್ಕೆ ಟ್ರೈ ಮಾಡಬೇಕು. ಇನ್ನು 7ನೇ ಟೆಕ್ನಿಕ್ ಏನು ಪ್ಲಾನ್ ಫಾರ್ ಎಕ್ಸಾಮ್ಸ್. ಈಗ ಎಕ್ಸಾಮ್‌ಗೆ ಪ್ಲಾನ್ ಆಗೋದು. ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ಪ್ಯಾಟರ್ನ್ಸ್. ಫ್ಯಾಮಿಲರೈಸ್ ಯುವರ್ ಸೆಲ್ಫ್ ವಿತ್ ದ ಸಿಲೆಬಸ್ ಆ್ಯಂಡ್ ಟೈಪ್ಸ್ ಆಫ್ ಕ್ವೆಶನ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಸಕ್ಸಸ್ಸಲ್ಲಿ 50% ರೋಲ್ ಇದು ನಿರ್ವಹಿಸುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಈಗಾಗಲೇ ನಾನು ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಯಾವ ಥರ ಅಂದರೆ ಸ್ಟಡಿ ಟೈಮ್ ಟೇಬಲ್ ಜೊತೆಗೆ ಒಂದು ಬ್ಲೂ ಪ್ರಿಂಟ್‌ಗಳಂತ ಮಾಡಿದ್ದೀನಿ. ಆ ಬ್ಲೂ ಪ್ರಿಂಟಲ್ಲಿ ನಿಮಗೆ ಪ್ರತಿಯೊಂದು ವಿಷಯದಲ್ಲಿ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, ಅದು ನಿಮ್ಮ ಎಕ್ಸಾಮ್‌ಗೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ, ಅವುಗಳ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ. ಅದರ ವಿಡಿಯೋ ಲಿಂಕ್ ಕಾಮೆಂಟ್ ಬಾಕ್ಸ್‌ಲ್ಲಿ ಹಾಕಿರ್ತೀನಿ. ಇನ್ನು ಅದಕ್ಕೆ ನಾವು ಏನು ಮಾಡಬೇಕು, ನಮ್ಮ ಎಕ್ಸಾಮ್ ಪ್ಯಾಟರ್ನ್‌ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಏನು? 20 ಅಂಕದ ನಮಗೆ ಓರಲ್ ಟೆಸ್ಟ್ ಇರುತ್ತೆ. ನಿಮ್ಮ ಸ್ಕೂಲಲ್ಲಿ ಎಫ್ ಎ ಟೆಸ್ಟ್ ಇರುತ್ತೆ. ಇನ್ನು 80 ಅಂಕದ್ದು ಆ್ಯನುವಲ್ ಎಕ್ಸಾಮ್‌ನ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ 80 ಅಂಕದಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಗಳು ಎಷ್ಟಿರುತ್ತೆ, 2 ಅಂಕದ ಪ್ರಶ್ನೆ ಎಷ್ಟಿರುತ್ತೆ, 1 ಅಂಕದ ಎಷ್ಟಿರುತ್ತೆ, 4 ಅಂಕದ ಎಷ್ಟಿರುತ್ತೆ, 5 ಅಂಕದ ಎಷ್ಟಿರುತ್ತೆ, ಯಾವ ಪಾಠಗಳಿಂದ ಇವುಗಳನ್ನು ಕೇಳ್ತಾರೆ ಅನ್ನೋದನ್ನು ಪ್ಲ್ಯಾನಿಗೆ ಹಾಕ್ಕೊಂಡು ನಮ್ಮ ಪ್ಯಾಟರ್ನನ್ನು ಅರ್ಥ ಮಾಡ್ಕೋಬೇಕು. ಆ ಪ್ಯಾಟರ್ನ್ ಮತ್ತು ಈ ಎಕ್ಸಾಮಲ್ಲಿ ಡಿಫಿಕಲ್ಟ್ ಲೆವೆಲ್ ಎಷ್ಟಿರುತ್ತೆ, ಒಂದು 20% ಡಿಫಿಕಲ್ಟ್ ಲೆವೆಲ್, ಒಂದು 30% ಈಸಿ ಲೆವೆಲ್, ಒಂದು 50% ಏನಿದೆ ಆ್ಯಾವರೇಜ್ ಇರುತ್ತೆ. ಸೊ, ಈ ಥರದವುಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾನು ಈಗಾಗಲೇ ಮಾಡಿದ ಒಂದು ಬ್ಲೂ ಪ್ರಿಂಟ್‌ನ ವಿಡಿಯೋನ ವೀಕ್ಷಿಸಿ ನಿಮಗೆ ಜಡ್ಜ್‌ಮೆಂಟ್ ಸಿಗುತ್ತೆ. ರಿವೈಸ್ ಸ್ಮಾರ್ಟ್‌ಲಿ. ಫೋಕಸ್ ಆನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಂಡ್ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಯಾಕಂದರೆ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈಗಾಗಲೇ ಹೇಳಿದ್ದೆ. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 8 ಅಥವಾ 10 ಪ್ರಶ್ನೆ ಪತ್ರಿಕೆಗಳನ್ನ ಹಿಂದಿನ ವರ್ಷದಾಗಿರ್ಬೋದು, ಮಾಡೆಲ್ ಪೇಪರ್ಸ್ ಆಗಿರ್ಬೋದು, ಪ್ರಿಪರೇಟರಿ, ಸಿರೀಸ್ ಎಕ್ಸಾಮ್ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನ ಸಾಲ್ವ್ ಮಾಡಿದರೆ ಅದರಿಂದ ಒಂದು 40-50% ಕ್ವೆಶ್ಚನ್‌ಗೂ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನಿಮ್ಮ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್‌ಗೆ. ಇನ್ನು 8ನೇ ಒಂದು ಪಾಯಿಂಟ್ ಏನಂದರೆ ಲಾಂಗ್ ಟರ್ಮ್ ಸ್ಕಿಲ್ ಡೆವಲಪ್ಮೆಂಟ್. ಲಾಂಗ್ ಟರ್ಮ್ ಸ್ಕಿಲ್‌ಗಳನ್ನ ಬೆಳೆಸ್ಕೊಳ್ಳೋದು ಹೇಗೆ? ಡೆವಲಪ್ ಸಾಫ್ಟ್ ಸ್ಕಿಲ್ಸ್, ವರ್ಕ್ ಆನ್ ಕಮ್ಯುನಿಕೇಷನ್, ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ಸೊ, ಈ ಓದೋದ್ರ ಜೊತೆಗೆ ನಾವು ಏನು ಮಾಡಬೇಕು, ನಮ್ಮ ಕಮ್ಯುನಿಕೇಷನ್ ಮಾತನಾಡುವ ಶೈಲಿಗಳನ್ನ ಬದಲಾಯಿಸ್ಕೋಬೇಕು. ಸಾಫ್ಟ್ ಮಾತಾಡೋ ಮೂಲಕ ನಮ್ಮ ವಿಚಾರಗಳನ್ನು ಹಂಚ್ಕೊಳ್ಳೋದು, ಡಿಸ್ಕಸ್ ಮಾಡೋದು, ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಸಮಯದ ನಿರ್ವಹಣೆ, ಆಮೇಲೆ ಒಂದು ಯೋಜನೆ ಲಾಜಿಕ್ಕಾಗಿ ಯೋಚನೆ ಮಾಡೋದು, ಇವುಗಳನ್ನ ಬೆಳೆಸ್ಕೋಬೇಕು. ಇನ್ನು ಪರ್ಸ್ಯೂ ಹಾಬೀಸ್, ಇನ್ನು ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಈಗ ಸದ್ಯಕ್ಕೆ ನಮಗೆ ಇರೋದು ಎಕ್ಸಾಮ್‌ಗೆ ಸಮಯ ತುಂಬ ಕಡಿಮೆ ಇದೆ. ಸೊ, ಇಂಥ ಟೈಮಲ್ಲಿ ನಮ್ಮ ಹವ್ಯಾಸಗಳು ಜಾಸ್ತಿ ಏನಿರಬೇಕು, ಓದೋದು, ಬರೆಯೋದು, ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋದು, ಟಾಪಿಕ್‌ಗೆ ಸಂಬಂಧಪಟ್ಟಂತೆ ಟೀಚರ್ಸ್ ಜೊತೆ, ನಮ್ಮ ಕ್ಲಾಸ್‌ಮೇಟ್ಸ್ ಜೊತೆ ಡಿಸ್ಕಸ್ ಮಾಡೋದು, ಇವುಗಳು ಹಾಬೀಸ್ ಆಗಿ ಮಾಡ್ಕೋಬೇಕು. ಎಂಗೇಜ್ ಇನ್ ಆಕ್ಟಿವಿಟೀಸ್ ದಟ್ ಎನ್‌ಹ್ಯಾನ್ಸ್ ಕ್ರಿಯೇಟಿವಿಟಿ ಆ್ಯಂಡ್ ರಿಲೀವ್ ಸ್ಟ್ರೆಸ್. ಸೊ, ಎಂಥ ಹವ್ಯಾಸಗಳು ಬೆಳೆಸ್ಕೋಬೇಕಂದ್ರೆ ಆ ಹವ್ಯಾಸದಿಂದ ನನ್ನ ಮನಸ್ಸು ರಿಲ್ಯಾಕ್ಸ್ ಆಗಬೇಕು, ವಿಶ್ರಾಂತಿ ಸಿಕ್ಕಂಗಾಗಿರಬೇಕು, ಜೊತೆಗೆ ನನ್ನ ಹತ್ರ ಕ್ರಿಯೇಟಿವಿಟಿ ಬೆಳಿಬೇಕು. ಸೊ, ಈಗ ವಿಡಿಯೋನ ಮೊದಲನೇ ಹಂತದಲ್ಲಿ ನಾವು ಸಕ್ಸಸ್ ಸ್ಟ್ರಾಟಜಿ ಇನ್ ಎಕ್ಸಾಮ್ ಏನು ಅಂತ ಕಲ್ತ್ಕೊಂಡ್ವಿ. ಈಗ ಇನ್ನೊಂದು ಹಂತ ಏನಂದರೆ ಈಗ ಮಂತ್ಲಿ ಆ್ಯಕ್ಷನ್ ಪ್ಲ್ಯಾನ್ ಎಕ್ಸಾಂಪಲನ್ನು ಹಾಕೋಬೇಕು ನಾವು. ಮಂತ್ಲಿ ಆ್ಯಕ್ಷನ್ ಪ್ಲ್ಯಾನ್ ಅಂದರೆ ಈಗ ನಮಗೆ ಎಕ್ಸಾಮ್‌ಗೆ ಉಳಿದಿರೋದು ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್. ಈ 4 ತಿಂಗಳುಗಳನ್ನ ಯಾವ ಥರ ನಾವು ಪ್ಲ್ಯಾನಿಗೆ ಹಾಕೋಬೇಕು, ಅದೇ ಆ್ಯಕ್ಷನ್ ಪ್ಲ್ಯಾನ್. ನೋಡಿ ಇದ್ರ ಬಗ್ಗೆ ಕಲ್ತ್ಕೊಳ್ಳೋಣ ಈಗ. ಮಂತ್ಲಿ ಆ್ಯಕ್ಷನ್ ಪ್ಲ್ಯಾನಲ್ಲಿ ಮೊದಲನೇದಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜನವರಿ ಮಂತ್ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು. ರಿವ್ಯೂ ಸಿಲೆಬಸ್. ಒಂದು ಬಾರಿ ಎಲ್ಲ ಸಬ್ಜೆಕ್ಟ್ಗಳನ್ನ ಸಿಲೆಬಸ್ ನೋಡ್ಕೊಳ್ಳಿ. ಎಷ್ಟಿದೆ, ಪಾಠಗಳೆಷ್ಟಿವೆ, ಪದ್ಯಗಳೆಷ್ಟಿವೆ, ಸಪ್ಲಿಮೆಂಟರಿ ರೀಡಿಂಗ್ ಪಾಠಗಳು ಎಷ್ಟಿವೆ, ಇದರಲ್ಲಿ ಯಾವುದು ಓದ್ಬೇಕು, ಯಾವುದು ಓದ್ಕೋಬಾರ್ದು, ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಒಂದು ಬಾರಿ ಎಲ್ಲ ಸಿಲೆಬಸನ್ನು ಕಣ್ಣಾಯಿಸಿ. ಅದಾದ ನಂತರ ಸೆಟಪ್ ಅ ಟೈಮ್ ಟೇಬಲ್. ಈಗಾಗಲೇ ನಾನು ಟೈಮ್ ಟೇಬಲ್ ರೆಡಿ ಮಾಡಿ ಕೊಟ್ಟಿದ್ದೀನಿ. ಆ ಟೈಮ್ ಟೇಬಲ್ ಪ್ರಕಾರ ಓದ್ಕೊಳ್ಳಿ. ಆ್ಯಂಡ್ ಆರ್ಗನೈಸ್ ಮಟೀರಿಯಲ್ಸ್, ಇನ್ನು ನಿಮ್ಮೆಲ್ಲ ನೋಟ್ಸ್‌ಗಳಾಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅವುಗಳನ್ನ ಸಿಸ್ಟಮೆಟಿಕ್ ಆಗಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಇದು ಜನವರಿದಾಗೆ ನೀವು ಮಾಡ್ತಕ್ಕಂಥದ್ದು. ಫೆಬ್ರವರಿ ಏನು ಮಾಡಬೇಕು, ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್. ಸೊ, ಯಾವ ಸಬ್ಜೆಕ್ಟ್ ತುಂಬ ನಿಮಗೆ ಡಿಫಿಕಲ್ಟ್ ಅನಿಸ್ತಾ ಇದೆ, ಯಾವ ಸಬ್ಜೆಕ್ಟಲ್ಲಿ ನಮ್ಗೆ ಜಾಸ್ತಿ ಸ್ಕೋರ್ ಆಗೋದು ಕಷ್ಟ ಅನಿಸ್ತಾ ಇದೆ, ಆ ಸಬ್ಜೆಕ್ಟ್ಗಳಿಗೆ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಮಾಡಿ, ಫೋಕಸ್ ಮಾಡಿ, ಏನಾದರೂ ಮಾಡಿ. ನೀವು ವೆಬಿನಾರ್ ಅಟೆಂಡ್ ಆಗಿರ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು, ನಿಮ್ಮ ಟೀಚರ್ ಜೊತೆ ಡಿಸ್ಕಸ್ ಮಾಡ್ಬೋದು, ಟ್ಯೂಷನ್‌ಗೆ ಹೋಗಿರ್ಬೋದು. ಒಟ್ಟಾರೆ ಅದು ಡಿಫಿಕಲ್ಟ್ ಇದನ್ನು ಈಸಿಯಾಗಿ ಮಾಡ್ಬೋದು ಫೆಬ್ರವರಿಯಲ್ಲಿ. ಅದಕ್ಕೆ ಟಾಸ್ಕ್ ಇಟ್ಕೊಂಡ್ಬಿಡಿ. ಇನ್ನು ಮಾರ್ಚಲ್ಲಿ ಏನು ಮಾಡಬೇಕು,
ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಟೆಸ್ಟ್ ಪೇಪರ್ಸ್. ಪೇಪರ್‌ಗಳನ್ನ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಈ ತಿಂಗಳಲ್ಲಿ ಮಾಡಬೇಕು. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್‌ಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಇರುತ್ತೆ. PUC ಆಗಿರ್ಬೋದು, SSLC ಆಗಿರ್ಬೋದು. ಈ ಟೈಮಲ್ಲಿ ನಾವು ಯೂನಿಟ್ ಟೆಸ್ಟ್ ಕ್ವೆಶ್ಚನ್ ಪೇಪರ್‌ಗಳು, FA ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಪ್ರೀವಿಯಸ್ ಇಯರ್ ಎಕ್ಸಾಮದೇ ಆದಂಥ ಪ್ರಶ್ನೆ ಪತ್ರಿಕೆ, ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು. ರಿವೈಸಿಂಗ್ ಕೀ ಕಾನ್ಸೆಪ್ಟ್ಸ್, ಕೀ ಆನ್ಸರ್‌ಗಳನ್ನ ನೋಡ್ತಾ ಓದ್ಕೊಳ್ಳೋದು, ಜೊತೆಗೆ ಬರೆಯೋದು ಮಾರ್ಚಲ್ಲಿ. ಈಗ ಎಕ್ಸಾಮ್‌ಗೆ ಹೋಗ್ತಾ ಇರ್ತೀರಾ, ಪ್ರತಿಯೊಂದು ಸಬ್ಜೆಕ್ಟನ್ನು ಬರೆದು ಬರ್ತಾ ಇರ್ತೀರಾ. ಸೊ ನೆಕ್ಸ್ಟ್ ನಾವು ಏಪ್ರಿಲ್ ತಿಂಗಳಲ್ಲಿ ಏನು ಮಾಡಬೇಕು, ಮಾರ್ಚಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗೋದು, ಏಪ್ರಿಲಲ್ಲಿ ಕೂಡ ಮುಂದುವರಿದಿರುತ್ತೆ. ಸ್ಪೆಷಲಾಗಿ PUCದು ಮಾರ್ಚ್ ತಿಂಗಳಲ್ಲಿ ಮುಗಿದು ಹೋಗುತ್ತೆ. ಬಟ್ SSLCದು ಏಪ್ರಿಲ್ ತಿಂಗಳಲ್ಲಿ ಕೂಡ ಇರುತ್ತೆ. ಸ್ಟ್ರೆಂಥೆನ್ ವೀಕ್ ಏರಿಯಾಸ್ ಆ್ಯಂಡ್ ವರ್ಕ್ ಆನ್ ಟೈಮ್ ಮ್ಯಾನೇಜ್ಮೆಂಟ್, ಟೇಕ್ ಮಾಕ್ ಟೆಸ್ಟ್ ಆ್ಯಂಡ್ ಪ್ರಿಪೇರ್ ಫಾರ್ ದಿ ಫೈನಲ್ ಎಕ್ಸಾಮ್ಸ್. ಸೊ ಈ ಥರ ನಿಮ್ಮ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಈ 2025ರಲ್ಲಿ ನಿಮಗೆ ಸಿಗ್ತಕ್ಕಂಥ ಒಂದು ಅವಧಿ ಏನಿದೆ ಮತ್ತೆ ಸಿಗೋದಿಲ್ಲ. ಈ 3 ತಿಂಗಳು ನೀವು ವೇಸ್ಟ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಒಂದು ಸೋಲು ಅಂತಲೇ ಹೇಳ್ಬೋದು. ಸೊ ಈ 3 ತಿಂಗಳನ್ನು ನಿಮ್ಮ ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ನಿಮ್ಮ ಎಕ್ಸಾಮ್ಗೆ ಡಿಫಿಕಲ್ಟ್ ಆಗಿ ಪ್ರಿಪೇರ್ ಆಗಿ. ದಿಸ್ ಸ್ಟ್ರಾಟಜಿ ಕ್ಯಾನ್ ಆ್ಯಕ್ಟ್ ಆ್ಯಸ್ ಅ ರೋಡ್ ಮ್ಯಾಪ್ ಫಾರ್ ಅಚೀವಿಂಗ್ ಎಜುಕೇಷನಲ್ ಸಕ್ಸಸ್ ಇನ್ 2025. ಈ 3 ತಿಂಗಳು ಇದು ಮ್ಯಾಪ್ ಏನಿದೆ, ನಿಮ್ಮ ರೋಡ್ ಮ್ಯಾಪ್ ಅಂದ್ಕೊಳ್ಳಿ, ಗೂಗಲ್ ಮ್ಯಾಪ್ ಅಂದ್ಕೊಳ್ಳಿ. ಗೂಗಲ್ ಮ್ಯಾಪಲ್ಲಿ ನಾವು ಸರ್ಚ್ ಮಾಡಿ ಹೆಂಗೆ ಸೂಕ್ತವಾದ ವಿಳಾಸಕ್ಕೆ ಕರೆಕ್ಟಾಗಿ ಹೋಗ್ತೀವೋ ಹಾಗೆ ನಾವು ಕೂಡ ಇದನ್ನು ಒಂದು ರೋಡ್ ಮ್ಯಾಪ್ ಮಾಡ್ಕೋಬೇಕು. ಎನ್ಶೂರಿಂಗ್ ಅ ಬ್ಯಾಲೆನ್ಸ್ಡ್ ಆ್ಯಂಡ್ ಸಿಸ್ಟಮೆಟಿಕ್ ಅಪ್ರೋಚ್ ಟು ಲರ್ನಿಂಗ್. ಸೊ ಇಷ್ಟು ಇವತ್ತಿನ ವೀಡಿಯೋದಲ್ಲಿ ನಾವು ಕಲ್ತ್ಕೊಂಡಂಥದ್ದು. ಸೊ 2025ರ ಒಂದು ಹ್ಯಾಪಿ ನ್ಯೂ ಇಯರ್ನ ವಿಷಯನ ನಿಮಗೆ ಮಾಡ್ತಾ ಈ ವರ್ಷವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಸೊ ಥ್ಯಾಂಕ್ ಯು ಆಲ್.